ಹಲೋ, ಎಲ್ಲರಿಗೆ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೆ ಸ್ವಾಗತ. ಇವತ್ತು ನಾನು ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. 300 ರುಪೀಸಲ್ಲಿ ಈ ಟ್ರಾವೆಲ್ನ ಕಂಪ್ಲೀಟ್ ಮಾಡಬೇಕು. ಫಸ್ಟ್ ನಮ್ಮದು ಕೋಟೆ ಬೆಟ್ಟ, ಅದಾದಮೇಲೆ ಸುರ್ಲಭಿ ವಾಟರ್ ಫಾಲ್ಸು, ಮೂರನೇದು ಮಳ್ಳಳ್ಳಿ ವಾಟರ್ ಫಾಲ್ಸು. ಟೋಟಲ್ ಇಲ್ಲಿಂದ 45 ಕಿಲೋಮೀಟರ್ ಇದೆ. 300 ರುಪೀಸಲ್ಲಿ ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡಬೇಕು. ಅದೇ ಈ ಚಾಲೆಂಜು. ಬನ್ನಿ ನೋಡೋಣ ನಮಗೆ 300 ರೂಪಾಯಲ್ಲಿ ಯಾವ ಥರ ಈ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಅಂತ ನೋಡೋಣ. ಅವಾಗ ಬನ್ನಿ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡುವ. ಇಲ್ಲಿಂದ 45 ಕಿಲೋಮೀಟರ್ ಇದೆ ಮಳ್ಳಳ್ಳಿ ಫಾಲ್ಸಿಗೆ. ನಮಗೆ ಫಸ್ಟ್ ಬಂದ್ಬಿಟ್ಟು ಕೋಟೆ ಬೆಟ್ಟ ಹೋಗ್ಬಿಟ್ಟು ಅಲ್ಲಿಂದ ಸುರ್ಲಭಿ ಫಾಲ್ಸ್ ವಾಟರ್ ಫಾಲ್ಸು, ಅದಾದಮೇಲೆ ನಮ್ಮ ಮಳ್ಳಳ್ಳಿ ವಾಟರ್ ಫಾಲ್ಸು. ಆಗ ನಾವು ಮೂರನ್ನು ಮಾರ್ಕ್ ಮಾಡಿದ್ದೀವಿ. ಅದರಲ್ಲಿ ಸೆಂಟ್ರಲ್ಲಿ ಯಾವುದಾದ್ರು ಸಣ್ಣ ಸಣ್ಣ ವಾಟರ್ ಫಾಲ್ಸಲ್ಲಿ ಇದೆ, ಸಿಕ್ಬಿಟ್ರೆ ಅಲ್ಲಿಗೆ ನಮಗೆ ಹೋಗೋಣ. ಆಗ ಬನ್ನಿ ನಮ್ಮದು ಟ್ರಾವೆಲ್ನ ಸ್ಟಾರ್ಟ್ ಮಾಡುವ. ಇವಾಗ ನಮ್ಮ ಕೈಯಲ್ಲಿರೋದು ಬರೀ 300 ರೂಪಾಯಿ. 300 ರೂಪಾಯಿಯಲ್ಲಿ 200 ರೂಪಾಯಿಗೆ ಪೆಟ್ರೋಲ್ ಹಾಕಬೇಕು. ಇನ್ನು ಉಳಿದಿರೋದು ಬರೀ 100 ರೂಪಾಯಿ. ಇನ್ನು 100 ರೂಪಾಯಿಯಲ್ಲಿ ಈ ಟ್ರಾವೆಲ್ನ ಫುಲ್ಲು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನೋಡ್ರಿ ಹೊಳೆ, ಏನು ರೋಡಲ್ಲಿ ಹೊಳೆನೇ ಅದು, ಎಲ್ಲಿ ಗುಂಟಿದೆ ಅಂತ ಗೊತ್ತಿಲ್ಲಲ್ಲ. ಇದು ಕೋಟೆ ಬೆಟ್ಟ ಹೋಗುವಂತ ದಾರಿಯಲ್ಲಿ ಸಿಗುವಂತ ವಾಟರ್ ಫಾಲ್ಸ್. ಸಣ್ಣ ಸಣ್ಣ ತೋಟದ ಮೇಲಿಂದ ಬರ್ತಾ ಇರೋದು, ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಈ ತರ ಸುಮಾರು ಇದೆ. ಇನ್ನು ಮುಂದೆ ಹೋಯ್ತಾ ಇನ್ನೊಂದು 2-3 ಅದೇ ತರ ವಾಟರ್ ಫಾಲ್ಸ್ ಇದೆ. ಇಲ್ಲೂ ಕೂಡ ಒಂದು ವಾಟರ್ ಫಾಲ್ಸ್ ಇದೆ. ಮಳೆ ಇವಾಗ ಮಳೆ ಬರ್ತಿದೆ. ನಿಮಗೆ ಅಲ್ಲಲ್ಲೇ ವಾಟರ್ ಫಾಲ್ಸ್ ನೋಡ್ಬೇಕಾ? ಬನ್ನಿ, ನಮ್ಮ ಕೋಟೆ ಬೆಟ್ಟ ನೋಡಿದ್ಯಲ್ಲ, ಬನ್ನಿ ಮಾದಾಪುರದಿಂದ ಕೋಟೆ ಬೆಟ್ಟ ಹೋಗುವಂಥ ದಾರಿ. ಇಲ್ಲಿ ನೋಡಿದ್ರೆ ವಾಟರ್ ಫಾಲ್ಸು, ತೋಟದಿಂದ ವಾಟರ್ ಫಾಲ್ಸ್ ಬರ್ತಾ ಇದೆ. ಸಣ್ಣದಿಂದ ಹಿಡಿದ್ಬಿಟ್ಟು ದೊಡ್ಡದು ಎಲ್ಲ ಇದೆ. ಇವಾಗ ಇದು ಬಂದುಬಿಟ್ಟು ನಾವು ಕೋಟೆ ಬೆಟ್ಟ ಹೋಗೋದು ಜಾಗ. ಇದು ಸುರ್ಲಭಿ ವಾಟರ್ ಫಾಲ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಂತ ದಾರಿ ಇದು. ನಮಗೀಗ ಹೋಗ್ಬೇಕಾಗಿರೋದು ಕೋಟೆ ಬೆಟ್ಟ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ನಾವು ಸುರ್ಲಭಿಯಿಂದ ಡೈರೆಕ್ಟು ಮಳ್ಳಳ್ಳಿ ಫಾಲ್ಸಿಗೆ. ಈಗ ನಾವು ಈ ಕಡೆ ಹೋಗೋಣ. ಇವಾಗ ನಾವು ಹತ್ತತ್ರ ಕೋಟೆ ಬೆಟ್ಟ ಹತ್ರ ಬಂದುಬಿಟ್ಟು ರೀಚ್ ಆಗಾಯ್ತು. ಏನು ಫಾಗ್ ನೋಡ್ರಿ, ಫಾಗು, ಸಣ್ಣ ಗಾಳಿ, ಹನಿ ಮಳೆ ಸಿಗುವಂಥ ಫೀಲ್ ಇದೆಯಲ್ಲ, ಹೇಳೋಕ್ಕಾಗಲ್ಲ. ನೋಡಿ ಇಲ್ಲಿ ಕೂಡ ಇದೆ, ನೋಡಿ ನೋಡಿದ ನೀರು ಬರೋದು ಯಾವ ಥರ ಇದೆ ನೋಡಿ. ಸೂಪರ್ ಆಗಿ ನೋಡಿ, ನ್ಯಾಚುರಲ್. ಇದು ನಮ್ಮ ಕೋಟೆ ಬೆಟ್ಟ ಹೋಗುವಂಥ ದಾರಿನೇ ಇದು. ಮುಂದೆ ಹೋಗೋಣ. ಇನ್ನು ಕೋಟೆ ಬೆಟ್ಟ ಜಸ್ಟ್ ಇರೋದು 2 ಕಿಲೋಮೀಟರ್ ಆದ್ರೆ ಕೋಟೆ ಬೆಟ್ಟ ಬರುತ್ತೆ. ಚೆನ್ನಾಗಿದೆಯಲ್ಲ. ನೀವು ಆದಷ್ಟು ಲೈಫಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡಿ. ನಮ್ಮ ಏನು ಹೇಳೋದು, ನಾವು ಇರೋದು ಒಂದೇ ಲೈಫು. ಈ ಪ್ರಕೃತಿಯಲ್ಲಿ ನಮಗೇನೆಲ್ಲ ನೋಡೋಕ್ಕೆ ಕೊಟ್ಟಿರೋದು. ಚೆನ್ನಾಗಿದೆಯಲ್ಲ. ಮನೇಲಿ ಕೂತಿರೋದೆಲ್ಲ ನೋಡೋಕ್ಕಾಗಲ್ಲ, ಇಲ್ಲಿ ಬರಬೇಕು. ಸೂಪರ್ ಆಗಿದೆ. ನಮ್ಮ ಕೋಟೆ ಬೆಟ್ಟ ಹೋಗುವಂಥ ಪ್ಲೇಸ್ ಇದು. ರೋಡಲ್ಲಿ ಮರಗಳು ಬಿದ್ದಿದೆ. ಈ ಥರ ಟ್ರಾವೆಲ್ ಮಾಡೋದು ಸ್ವಲ್ಪ ನೋಡ್ಬಿಟ್ಟು, ಮರಗಳು, ಇದು ಕರೆಂಟದ್ದು ಕಂಬಿಗಳು ಅದೆಲ್ಲ ಬೀಳ್ತದೆ. ಕರೆಂಟದ ಕಂಬಗಳಲ್ಲಿ ಬಿದ್ದುಬಿಟ್ರೆ ಅಲ್ಲೇ ಸ್ಪಾಟು. ಇದು ಟಿಕೆಟ್ ಕೌಂಟ್ರು ಕ್ಲೋಸ್ ಮಾಡಿದ್ದಾರೆ. ಇದೇ ಕೋಟೆ ಬೆಟ್ಟ ಗೇಟ್ ನೋಡಿ. ಟಿಕೆಟ್ ಕೌಂಟ್ರು ಕ್ಲೋಸ್ ಮಾಡಿದ್ದಾರೆ. ಮುಂಚೆ ಟಿಕೆಟಲ್ಲಿ ಇತ್ತು, ಇವಾಗ ಇಲ್ಲ. ಯಾರು ನಿಲ್ತಾರೆ ಗುರು ಇಲ್ಲಿ ಚಳಿಯಲ್ಲಿ? ಯಾವ ನಿಲ್ಲಲ್ಲ ಇಲ್ಲಿ. ಯಪ್ಪ ನೋಡ್ರಿ, ಇಲ್ಲಿ ಅದು ಗಾಡಿ ಮುಂದೆ ಹೋಗ್ಬಿಡ್ತಲ್ಲ. ಸ್ವರ್ಗ ಗುರು. ಗಾಳಿ ಹಂಗೆ ತಗೊಂಡೋಯ್ತಿದೆ ನನ್ನನ್ನ. ಇವಾಗ ಜಸ್ಟ್ ಮಿಸ್, ನಾವು ಹೋಗಿಲ್ಲ ಆ ಕಡೆಗೆ. ಗಾಳಿ ಅಂದರೆ ಗಾಳಿ, ಹೆವಿ ಗಾಳಿಲಿ. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದು.
ನಾ ಫಸ್ಟ್ ಟೈಮ್ ಈ ಥರ ಕೋಟೆ ಬೆಟ್ಟ ಮುಂದೆ ಈ ಥರ ಎಕ್ಸ್ಪೀರಿಯನ್ಸ್ ನಾನು ಮಾಡಿಲ್ಲ. ಸುಮಾರು ಸತಿ ಬಂದಿದ್ದೀನಿ, ಈ ಥರ ಗಾಳಿ ನೋಡಿಲ್ಲಪ್ಪ ದೇವರೇ. ಇದು ಒಂದು ದೊಡ್ಡ ನಮ್ಮ ಶಿವ ಟೆಂಪಲು. ಇಲ್ಲಿ ಗಾಳಿ ಮಾತ್ರ ಸಖತ್ತಾಗಿ ಬರ್ತಾ ಇತ್ತು. ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸು, ಫಾಗು, ಆ ಗಾಳಿ ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸು. ಈ ಗಾಳಿ ಈ ಚಳಿಯಲ್ಲಿ ಇಲ್ಲಿ ದನನ ಕಟ್ಟಿದ್ರು ಇಲ್ಲಿ ಮೇಯಕ್ಕೆ. ಅದು ಹೆಂಗೆ ಮೇಯ್ತಾರೋ ದೇವ್ರಿಗೆ ಗೊತ್ತು, ನಡುಗ್ತಾ ಇದ್ದದು. ಇವಾಗ ಇಲ್ಲಿಂದ ಸುರ್ಲಭಿ ವಾಟರ್ ಫಾಲ್ಸ್ ಬಂದಿದ್ದೀವಿ. ನಮ್ಮದು 2ನೇ ಪ್ಲೇಸ್ ಆಗಿರುವ ಸುರ್ಲಭಿ ವಾಟರ್ ಫಾಲ್ಸ್ ಮುಗಿತು. ನೆಕ್ಸ್ಟ್ ನಾವು ಹೋಗ್ತಿರೋದು ಮೊಲಾಲಿ ವಾಟರ್ ಫಾಲ್ಸಿಗೆ. ಈಗ ಇಲ್ಲಿಂದ ಒಂದು 25 ಕಿಲೋಮೀಟರ್ ಇರ್ಬೋದು. ಮಳೆ ಅಂದರೆ ಮಳೆನೇ. ಒಬ್ಬ ಗಾಡಿ ಓಡ್ಸೋಕೆ ಇತ್ತಲ್ಲ, ಗಾಳಿ ಮಳೆ. ಇಲ್ಲೊಂದು ಬಸ್ ಸ್ಟಾಪ್ ಬಂದಿದ್ದೀವಿ, ಸ್ವಲ್ಪ ಕಡಿಮೆ ಆಗಿದೆ ಅಂತ. ಇದು ಮ್ಯಾಪ್ ನೋಡೋಕ್ಕೆ ನೆಟ್ವರ್ಕ್ ಇಲ್ಲ. ಇಲ್ಲಿಂದ 2 ದಾರಿ ಇದೆ, ಆ ಕಡೆ ಈ ಕಡೆ. ಅದಕ್ಕೆ ನೆಟ್ವರ್ಕ್ ಬಂದರೆ ನೋಡೋಣ ಅಂತ. ಇಲ್ಲಿ ಯಾವುದ್ರಲ್ಲಿ ತೋರಿಸ್ತಾ ಇಲ್ಲ ಶಾಂತಲ್ಲಿ ಆ ಕಡೆ ಅಂತ. ಅದಕ್ಕೆ ಡೌಟಲ್ಲಿ ನಿಂತಿದ್ದೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡು. ಗಾಳಿ ಒಳ್ಳೊಂದು ವ್ಯೂ ಆಯ್ತಾ. ಕಣ್ಣಲ್ಲಿ ಹೋದ್ರೆ ಸೂಪರಾಗಿ ಕಾಣ್ತಿದೆ. ಕ್ಯಾಮರಾ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ, ಸೂಪರಾಗಿ ಕಾಣ್ತಿದೆ. ಮಳೆ ಬರ್ತಾನೆ ಇದೆ, ಎಲ್ಲೂ ಸ್ಟಾಪ್ ಆಗಿಲ್ಲ ಮಳೆ. ಆದರೆ ಸುರ್ಲಭಿಂದ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ತನಕ ಮಳೆ ಬರ್ತಾನೆ ಇದೆ. ಹಂಗೆ ನಾವು ಈಗ ಫೈನಲ್ ಆಗಿ ಮೊಲಾಲಿ ಫಾಲ್ಸ್ ಹತ್ರ ಬಂದು ರೀಚ್ ಆಗಾಯಿತು. ಇಲ್ಲಿ ಎಂಟ್ರಿ ಟಿಕೆಟ್ ಬಂದುಬಿಟ್ಟು 20 ರೂಪಾಯಿ. ಈಗ ನಮ್ಮ ಕೈಯಲ್ಲಿ ಈಗ ಉಳಿದಿರೋದು 80 ರೂಪಾಯಿ ಇದೆ. ಹಂಗೆ ನಾವೀಗ ಮೊಲಾಲಿ ವಾಟರ್ ಫಾಲ್ಸಿಗೆ ಬಂದು ರೀಚ್ ಆಗಾಯಿತು. ಟಿಕೆಟ್ ಬಂದುಬಿಟ್ಟು ಬೇರೆ 20 ರೂಪಾಯಿ ತಗೊಂಡ್ರು ಟಿಕೆಟು, 1 ಪರ್ಸನಿಗೆ 20 ರೂಪಾಯಿ. ಹಾಗೆ ನಮ್ಮದು 3ನೇ ಪ್ಲೇಸ್ ಆಗಿರೋ ಮೊಲಾಲಿ ವಾಟರ್ ಫಾಲ್ಸಿಗೆ ಬಂದುಬಿಟ್ಟು ರೀಚ್ ಆಗಾಯಿತು. ಈಗ ನಾವು ಕೆಳಗಿಳಿಬೇಕು. ಇಲ್ಲಿಂದ ಒಂದು 800 ಸ್ಟೆಪ್ ಕೆಳಗಿಳಿಬೇಕು. ನಡೀತಾ ಅಂದರೆ ಬಾಡಿಯಲ್ಲಿ ಫುಲ್ಲು ಬಿಸಿ ಆಗುತ್ತೆ ಈ ಚಳಿಗೆ. ಈ ಥರ ಸ್ಟೆಪ್ ಇಳಿಯುವಾಗ ಸ್ಟೆಪ್ಪಿಂದ ನೀರಲ್ಲಿ ಹಿಡ್ದಾಗ್ತಿದೆ. ನನಗೆ ನಡೆದು ಕಾಲು ನೋವಾಯ್ತಿದೆ. ಅಯ್ಯೋ, ಕಾಲು ನಡಗ್ತಾ ಇದೆ. ಆವಾಗ ನಾವು ಫೈನಲಿ ಆಗಿ ಇಲ್ಲಿ ರೀಚ್ ಆಗಾಗಿತ್ತು. ಇನ್ನೊಂದು 100 ಸ್ಟೆಪ್ ಕೂಡ ಬಾಕಿ ಇದೆ. ಅಯ್ಯೋ, ನಡೆಯೋಕ್ಕಾಯ್ತಿಲ್ಲ. ಮುಂದೆ ವ್ಯೂ ನೋಡಿ. ಇವಾಗ ಫುಲ್ಲು ಫಾಗಲ್ಲಿಂದ ಹೋಗ್ಬಿಡ್ತು. ಇವಾಗ ಕ್ಲಿಯರಾಗಿ ಕಾಣ್ತಿದೆ. ಫಸ್ಟ್ ಬಂದಾಗ ಫಾಗಿಂದ ಫುಲ್ ಹೈಡ್ ಆಗಿತ್ತು. ಇವಾಗ ಕ್ಲಿಯರಾಗಿ ಕಾಣ್ತಿದೆ. ಚಾಲೆಂಜು ಇಲ್ಲಿ ಕಂಪ್ಲೀಟ್ ಆಯಿತು. ಇವಾಗ ಪುನಃ 800 ಸ್ಟೆಪ್ಪು ಪುನಃ ಹತ್ಬೇಕು ಮೇಲೆಗೆ. 1 2 3 ಅಂತ ಹತ್ಬೇಕು. ಈಗ ಈ ಮಳೆ ಬೇರೆ
ನಿಲ್ತಾನೆ ಇಲ್ಲ, ಬರ್ತಾ ಇದೆ ಮಳೆ. ಹಾಗೆ ಈಗ ನಾನು ಹೆಂಗೋ ಮೇಲೆ ಹತ್ಬಿಟ್ಟು ಬಂದು ರೀಚ್ ಆಗಾಯಿತು ಮೇಲೆಗೆ. ಈಗ ನಮ್ಮ ಕೈಗೆ ಈಗ ಉಳಿದಿರೋದು 80 ರುಪೀಸು. ಈ 80 ರುಪೀಸಲ್ಲಿ ಒಂದು ಟೀ ಹೇಳಿದೆ, ಟೀಗೆ 20 ರುಪೀಸ್ ತಗೊಂಡ್ರು, ಮತ್ತು ಒಂದು ಬೆಡ್ ರೋಸ್ಟು ಅದಕ್ಕೆ 60 ರುಪೀಸ್ ತಗೊಂಡ್ರು. ನೋಡಿದ್ರಲ್ಲ, ನಮ್ಮ ಕೈಯಲ್ಲಿ ಕಮ್ಮಿ ಬಡ್ಜೆಟ್ ಇದ್ರೂ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋ ಮಾಡಿದ್ದು. ಆಗ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಮುಂದೆ ಒಂದು ಒಳ್ಳೆಯ ಒಂದು ವಿಡಿಯೋ ಸಿಗೋಣ. ಅದುವರೆಗೂ ಬೈ ಬೈ.